ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಪವಿತ್ರ ಧನುಷ್. ನಾನು ನನ್ನ ಇಂಟ್ರಡಕ್ಷನ್ ಕೊಡಬೇಕು ಅಂದರೆ ಐ ಆಮ್ ಎ ಬೇಸಿಕಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಸೊ ಇದು ನಂದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಯಾಕೆ ನನ್ನ ಪ್ರೊಫೆಷನಿಂದನೇ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ನಾನು ನೋ ಮೇಕಪ್ ಲುಕ್ ಹೇಳ್ಕೊಡ್ತಿದ್ದೀನಿ. ಸೊ ತಡ ಮಾಡಿದೆ, ಬೇಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾನಿವತ್ತು ಮಾಡ್ತಿರೋ ವಿಡಿಯೋದಲ್ಲಿ ಎಲ್ಲರಿಗೂ ಪ್ರತಿದಿನ ಫೌಂಡೇಶನ್ ಕನ್ಸಿಲರ್ ಹಾಕಿ ಆ ಥರ ಹೆವಿ ಮೇಕಪ್ ಲುಕ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಸ್ಕಿನ್ ಬಗ್ಗೆ ಸ್ವಲ್ಪ ಕೇರ್ ಇರುತ್ತೆ. ಹಾಗಾಗಿ ನಾವು ವಿತೌಟ್ ಫೌಂಡೇಶನ್ ವಿತೌಟ್ ಕನ್ಸಿಲರ್ ಹೇಗೆ ನಾವು ಪ್ರತಿದಿನ ರೆಡಿ ಆಗ್ಬೋದು, ಕಾಲೇಜ್ಗೆ ಹೋಗೋರ್ಗಾಗಲಿ, ಆಫೀಸ್ಗೆ ಹೋಗೋರ್ಗಾಗಲಿ, ಮತ್ತು ಮನೇಲಿ ಹಬ್ಬಗಳಿಗೆ ರೆಡಿ ಆಗೋಕ್ಕಾಗಲಿ, ಗೆಸ್ಟ್ ಲುಕ್ ಯಾವುದಾದ್ರೂ ಬರ್ಡೇ ಪಾರ್ಟಿಗೆ ಅಥವಾ ಸಿಂಪಲ್ ನಾವು ಆಚೆ ಹೋಗೋಕ್ಕಾಗಲಿ ನಾವು ಹೇಗೆ ವಿತೌಟ್ ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಹಾಕ್ತೇನೆ ರೆಡಿ ಆಗ್ಬೋದು ಅಂತ ನಾನಿವತ್ತು ಹೇಳ್ಕೊಡ್ತಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾವು ನಮ್ಮ ಹೇರ್ಸ್ನ ಬ್ಯಾಕಿಗೆ ಟೈ ಮಾಡಿಬಿಡೋಣ. ಸೊ ಆಯಿತು. ನೀವು ಮೊದಲನೇದಾಗಿ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದ್ರೂ ಕ್ಲೆನ್ಸರ್, ಫೇಸ್ ವಾಶ್ ಅಥವಾ ಸೋಪ್ ನಿಮಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೋ ಅದರಲ್ಲಿ ಫೇಸ್ ವಾಶ್ ಮಾಡಿರಿ. ನಾನು ಸದ್ಯಕ್ಕೆ ಕ್ಲೆನ್ಸರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಆದಮೇಲೆ ನಮ್ಮ ಮೇಕಪ್ಪಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸರ್. ಯಾವುದಾದ್ರೂ ಮಾಯ್ಶ್ಚರೈಸರ್ ತೊಗೊಳ್ಳಿ, ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರದ್ದು, ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋ ಥರದ್ದು ಒಂದು ಚೆನ್ನಾಗಿರೋ ಮಾಯ್ಶ್ಚರೈಸರ್ ತೊಗೊಳ್ಳಿ. ನನ್ನ ಸ್ಕಿನ್ ಟೈಪ್ ಬಂದುಬಿಟ್ಟು ನಂದು ಡ್ರೈ ಸೆನ್ಸಿಟಿವ್ ಸ್ಕಿನ್ನು. ಸೊ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಮಾಯ್ಶ್ಚರೈಸರು ಸ್ಕಿನ್ಗೆ ಎಷ್ಟು ಬೇಕು ಅನಿಸುತ್ತೋ ಮಾಯ್ಸ್ಟ್ ಮಾಡೋಕ್ಕೆ ಅಷ್ಟು ತೊಗೋಬೇಕು. ಸೊ ನಾನು ಇಷ್ಟು ತೊಗೊಂಡಿದ್ದೀನಿ. ನಾನು ನನ್ನ ಸ್ಕಿನ್ನಿಗೆ ಸೂಟ್ ಆಗೋ ಥರದ್ದು ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ. ನಾನು ಮುಂಚೆ ಏನೂ ಹಾಕಿರಲಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಬಿಟ್ಟಿದ್ದೆ ಅಷ್ಟೇ. ಇವಾಗ ಮಾಯ್ಶ್ಚರೈಸರ್ ಹಾಕ್ತಿದ್ದೀನಿ. ಮತ್ತು ನಾನು ಲಿಪ್ ಬಾಮ್ ಹಾಕಿದ್ದೆ ಬಿಫೋರ್ ವಿಡಿಯೋ, ನಾನು ಅದನ್ನು ತೋರಿಸ್ತೀನಿ ಮಾಯ್ಶ್ಚರೈಸರ್ ಹಾಕಾದ್ಮೇಲೆ. ಸೊ ನೀಟಾಗಿ ಫೇಸ್ಗೆ ನಾವು ಯಾವ್ದ್ಯಾವ್ದು ಪ್ರಾಡಕ್ಟ್ಸ್ ಹಾಕ್ತೀವಿ ಅದೆಲ್ಲ ನೀಟಾಗಿ ಫೇಸ್, ಇಯರ್ಸ್ ಆ್ಯಂಡ್ ನೆಕ್ ನೀಟಾಗಿ ಎಲ್ಲ ಕಡೆನೂ ಹಾಕೋ ಥರ ನೋಡ್ಕೊಳ್ಬೇಕು. ಯಾಕಂದರೆ ನಾವು ಏನೇ ಮೇಕಪ್ ಮಾಡಲಿ, ಏನೇ ಪ್ರಾಡಕ್ಟ್ಸ್ ಆಗಲಿ, ಇಲ್ಲಿಂದ ಇಲ್ಲಿವರೆಗೂ ಈವನ್ನಾಗಿ ಕಾಣಬೇಕು, ಒಂದೇ ಥರ ಕಾಣಬೇಕು. ಸೊ ಹಾಗಾಗಿ ನಾವು ಏನೇ ಪ್ರಾಡಕ್ಟ್ಸ್ ಹಾಕಲಿ ನೀಟಾಗಿ ಕತ್ತು, ಕಿವಿ ಎಲ್ಲ ಕಡೆ ಹಚ್ಕೊಳ್ಳೋ ಥರ ನೋಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಮಾಯ್ಶ್ಚರೈಸರ್. ಫೇಸಿಗೆ ಮಾಯ್ಶ್ಚರೈಸರ್ ಮಾಡ್ಕೊಂಡಾಯಿತು. ಬಿಕಾಸ್ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಮಾಯ್ಶ್ಚರೈಸರ್ ಹಾಕಲಿಲ್ಲ ಅಂದರೆ ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗಿ ಕಾಣ್ತಾ ಇರುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ಗೊತ್ತಿಲ್ಲ, ಬಟ್ ಡ್ರೈ ಸ್ಕಿನ್ ಅವ್ರು ಮಾತ್ರ ಮಾಯ್ಶ್ಚರೈಸರ್ ಮ್ಯಾಂಡೇಟರಿ ಅನ್ನೋ ಥರ ಯೂಸ್ ಮಾಡೋದು ಒಳ್ಳೆಯದು. ಸೊ ಮಾಯ್ಶ್ಚರೈಸರ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸನ್ಸ್ಕ್ರೀನು ಅಷ್ಟೇ. ನಿಮ್ಗೆ ಯಾವುದು ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೆ ಅಂದ್ಬಿಟ್ಟು ನೀವು ಟ್ರಯಲ್ ಆ್ಯಂಡ್ ಎರರ್ ಆದರೂ ಮಾಡಿ, ಅಥವಾ ಪ್ಯಾಚ್ ಟೆಸ್ಟ್ ಆದರೂ ಮಾಡಿ, ಅಥವಾ ನಿಮ್ಮ ಹತ್ರ ಮುಂಚೆನೇ ಯಾವುದಾದ್ರೂ ಸನ್ಸ್ಕ್ರೀನ್ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ನನ್ನ ಸನ್ಸ್ಕ್ರೀನ್ ಬಂದ್ಬಿಟ್ಟು ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ ಇದೆ. ನಾನು ಈ ಸನ್ಸ್ಕ್ರೀನ್ನ 3 ಫಿಂಗರ್ ರೂಲ್ ಥರ ತೊಗೊಂಡಿದ್ದೀನಿ. 3 ಫಿಂಗರಲ್ಲಿ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ನೀಟಾಗಿ ಫೇಸ್ ಮತ್ತು ನೆಕ್ ಆ್ಯಂಡ್ ಇಯರ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತೀನಿ. ನಂದು ವಾಟರ್ ಬೇಸ್ಡ್ ಇರೋದ್ರಿಂದ ಸ್ಕಿನ್ನಿಗೆ ನಂದು ನೀಟಾಗಿ ಅಬ್ಸರ್ವ್ ಆಗುತ್ತೆ, ಹೆವಿ ಥರ ಕಾಣಲ್ಲ. ನಾನು 3 ಫಿಂಗರ್ ಸನ್ಸ್ಕ್ರೀನ್ ತೊಗೊಂಡ್ರೂ ನೋಡಿ, ನಾನು ಬ್ಲೆಂಡ್ ಮಾಡಿ ಆದಮೇಲೆ ನನ್ನ ಸ್ಕಿನ್ನಿಗೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ.
ಎಲ್ಲರೂ ವಾಟರ್ ಬೇಸ್ಡೇ ಹಾಕಬೇಕು ಅಂತೇನಿಲ್ಲ. ನಾನು ನನ್ನ ಕನ್ವೀನಿಯೆಂಟ್ ಆಗೋ ಥರ ನಾನು ವಾಟರ್ ಬೇಸ್ಡ್ ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ನಮಗೆ ಮಾರ್ಕೆಟಲ್ಲಿ ತುಂಬ ಸನ್ಸ್ಕ್ರೀನ್ ಸಿಗುತ್ತೆ, ಕ್ರೀಮ್ ಬೇಸ್ಡ್, ಜೆಲ್ ಬೇಸ್ಡ್ ಆ್ಯಂಡ್ ಟಿಂಟೆಡ್ ಸನ್ಸ್ಕ್ರೀನ್ ಸಿಗುತ್ತೆ, ವಾಟರ್ ಬೇಸ್ಡ್ ಸಿಗುತ್ತೆ, ಮಿನರಲ್ ಬೇಸ್ಡು, ಕೆಮಿಕಲ್ ಬೇಸ್ಡ್, ಈ ಥರ ತುಂಬ ವೆರೈಟೀಸ್ ಆಫ್ ಸನ್ಸ್ಕ್ರೀನ್ಸ್ ಅವೈಲಬಲ್ ಇದೆ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರ, ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗೋ ಥರದ್ದು ಒಂದು ಸನ್ಸ್ಕ್ರೀನ್ ನೋಡಿ ಹಚ್ಕೊಳ್ಳಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪ್ರತಿದಿನ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸ್ಕಿನ್ ಏಜಿಂಗ್ ಆಗೋದ್ರಿಂದ, ವ್ರಿಂಕಲ್ಸ್ ಬರೋದ್ರಿಂದ, ಇದರಿಂದ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಸನ್ಸ್ಕ್ರೀನು. ಮತ್ತು ಸ್ಕಿನ್ ಟ್ಯಾನ್ ಆಗೋಲ್ಲ ಸನ್ಸ್ಕ್ರೀನ್ ಹಾಕೋದ್ರಿಂದ, ಸನ್ಲೈಟಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಯಾರು ಇಷ್ಟು ದಿನ ಯೂಸ್ ಮಾಡ್ತಿದ್ರಿ ಒಳ್ಳೆಯದು, ಯಾರು ಇನ್ನೂ ಯೂಸ್ ಮಾಡಿಲ್ಲ ದಯವಿಟ್ಟು ಯಾವುದಾದ್ರೂ ಒಂದು ಒಳ್ಳೆ ಸನ್ಸ್ಕ್ರೀನ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಇನ್ಮೇಲಾದರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಂದು ಸನ್ಸ್ಕ್ರೀನ್ ಆಯಿತು. ನಾನು ಇವಾಗ ಏನು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿದ್ನೋ ಅದೆರಡೂ ನಂದು ಡೈಲಿ ಬೇಸಿಸಲ್ಲಿ, ನನ್ನ ಮನೆ ಒಳಗಿರಲಿ ಮನೆ ಆಚೆ ಇರಲಿ, ನಂದು AM ಸ್ಕಿನ್ ಕೇರ್ ರೋಟೀನ್ ಬಂದುಬಿಟ್ಟು ಇವಾಗ ಏನು 2 ಪ್ರಾಡಕ್ಟ್ಸ್ ಹಾಕೋದು ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ನಾನು ಆ ಮಾಯ್ಶ್ಚರೈಸರ್ ಹಾಕೇ ಹಾಕ್ತೀನಿ, ಸನ್ಸ್ಕ್ರೀನ್ ಹಾಕೇ ಹಾಕ್ತೀನಿ. 3 ಫಿಂಗರ್ ರೂಲಲ್ಲೇ ಹಾಕ್ತೀನಿ. ನನ್ನ ಮನೆ ಒಳಗಿದ್ರೂ 3 ಫಿಂಗರ್ ಅಷ್ಟೇ ಹಾಕ್ತೀನಿ, ಮನೆ ಆಚೆ ಇದ್ರೂ 3 ಫಿಂಗರ್ ಅಷ್ಟೇ ಹಾಕ್ತೀನಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಬೇಸಿಕ್ ಸ್ಕಿನ್ ಕೇರ್ ಅಂತಾರೆ, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಇವಾಗ ನಾವು ನೋ ಮೇಕಪ್ ಲುಕ್ ಕಡೆಗೆ ಹೋಗೋದಾದರೆ ಜಸ್ಟ್ ನಾವು ಒಂದೇ ಪ್ರಾಡಕ್ಟಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಿದ್ದೀವಿ. ಯಾವುದು ಅಂದರೆ ಟಿಂಟೆಡ್ ಸನ್ಸ್ಕ್ರೀನು. ಇದನ್ನು ವಾಟರ್ ಬೇಸ್ಡೇ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಾವು ನೋ ಮೇಕಪ್ ಲುಕ್ಗೆ ಟಿಂಟೆಡ್ ಸನ್ಸ್ಕ್ರೀನ್, CC ಕ್ರೀಮ್ ಆ್ಯಂಡ್ BB ಕ್ರೀಮ್ ಈ ಥರದನ್ನು ಯೂಸ್ ಮಾಡ್ತೀವಿ. ಸೊ ನಿಮ್ಮ ಹತ್ರ ನಿಮ್ಮ ಕನ್ವೀನಿಯನ್ಸಲ್ಲಿ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋ ಥರದ್ದು ಯಾವುದೇ ಇದ್ದರೂ ಓಕೆ. ಈ 3ರಲ್ಲಿ ಟಿಂಟೆಡ್ ಸನ್ಸ್ಕ್ರೀನ್, ಅದಾದಮೇಲೆ CC ಕ್ರೀಮ್ ಅಥವಾ BB ಕ್ರೀಮ್. ಸೊ ಇದನ್ನು ಅಷ್ಟೇ ನಾನು 3 ಫಿಂಗರ್ಸಲ್ಲಿ ತೊಗೋತಿದ್ದೀನಿ, ಯಾಕಂದರೆ ಇದು ವಾಟರ್ ಬೇಸ್ಡ್ ಆಗಿರೋದ್ರಿಂದ ಸ್ಕಿನ್ ಮೇಲೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಅಷ್ಟೊಂದು ಹೆವಿ ಅನಿಸಲ್ಲ. ಮತ್ತು ಈ ವೈಟ್ ಕ್ಯಾಸ್ಟ್ ಥರ ಬೂದ್ ಥರ ಎಲ್ಲ ಆಗುತ್ತಲ್ಲ, ಆ ಥರ ಎಲ್ಲ ಅನಿಸಲ್ಲ. ಸೊ ನೋಡಿ 3 ಫಿಂಗರ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನ 2 ಕೈಗೂ ಮಾಡಿ ನಾವು ಹೆಂಗೆ ನೋಡ್ಕೊಬೇಕು ಅಂದರೆ ಕಂಪಲ್ಸರಿ ನೆಕ್ಕಿಗೆ ಹಚ್ಕೊಳ್ಳೋ ಥರ ನೋಡ್ಕೊಳ್ಳೇಬೇಕು, ನೆಕ್ ಆ್ಯಂಡ್ ಇಯರ್. ಇದನ್ನು ಕೆಲವರು ಬ್ಲೆಂಡರಲ್ಲಿ ಹಾಕೋಕ್ಕೆ ಇಷ್ಟಪಡ್ತಾರೆ ಅಥವಾ ಬ್ರಷಲ್ಲಿ ಹಾಕೋಕ್ಕೆ ಇಷ್ಟಪಡ್ತಾರೆ. ನಾನು ಪ್ರಿಫರ್ ಮಾಡೋದು ವಾಟರ್ ಬೇಸ್ಡ್ ಇರೋದ್ರಿಂದ ನಾನು ಹ್ಯಾಂಡ್ಸಲ್ಲೇ ಹಾಕೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹ್ಯಾಂಡ್ಸಲ್ಲಿ, ಮತ್ತು ಪ್ರೆಷರೆಲ್ಲ ನೀಟಾಗಿ ಕೊಟ್ಬಿಟ್ಟು ಬ್ಲೆಂಡ್ ಮಾಡ್ಬೋದು, ಸ್ಕಿನ್ ಮೇಲೆ ಚೆನ್ನಾಗಿ ಕೂರುತ್ತೆ. ಸೊ ನೋಡಿ, ಟಿಂಟೆಡ್ ಸನ್ಸ್ಕ್ರೀನ್ ಹಾಕಿದ ತಕ್ಷಣ ಸೇಮ್ ಗ್ಲಾಸಿ ಲುಕ್ ಥರ ಆಯಿತು. ಫೌಂಡೇಶನ್ ಹಾಕಿರೋ ಥರನೇ ಫೀಲ್ ಆಗ್ತಿದೆ. ಎಷ್ಟು ಇಲ್ಲೆಲ್ಲ ಗ್ಲಾಸಿ ಆಗಿ ಶೈನಿಂಗ್ ಆಗಿ ಫೇಸ್ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ. ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಈ ಟಿಂಟೆಡ್ ಸನ್ಸ್ಕ್ರೀನು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಯಾಕಂದರೆ ನನಗೆ ಗ್ಲಾಸಿ ಲುಕ್ ಇಷ್ಟ ಸ್ವಲ್ಪ, ಅದಕ್ಕೇ ನನಗೆ ಇದು ಕಂಫರ್ಟಬಲ್ ಇದೆ. ಆಯಿಲಿ ಸ್ಕಿನ್ ಅವ್ರ ಮೇಲೆ ಹೆಂಗೆ ಕಾಣುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಡ್ರೈ ಸ್ಕಿನ್ನವರು ಯಾರಿಗಾದ್ರೂ ಗ್ಲಾಸಿ ಲುಕ್ ಅಥವಾ ಗ್ಲೋಯಿ ಲುಕ್ ಬೇಕಂದರೆ ಈ ಟಿಂಟೆಡ್ ಸನ್ಸ್ಕ್ರೀನ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಆಯಿಲಿ ಸ್ಕಿನ್ನವ್ರು ಬಂದುಬಿಟ್ಟು ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ ಅಥವಾ ಟ್ರಯಲ್ ಆ್ಯಂಡ್ ಎರರ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ಸೂಟ್ ಆದರೆ ವೆಲ್ ಆ್ಯಂಡ್ ಗುಡ್ ಯೂಸ್ ಮಾಡ್ಬೋದು. ಬಟ್ ಬ್ರ್ಯಾಂಡ್ ಚೆನ್ನಾಗಿದೆ ಇದು ಟಿಂಟೆಡ್ ಸನ್ಸ್ಕ್ರೀನ್ ಬಂದುಬಿಟ್ಟು ನೋಡಿ, ಸ್ಕಿನ್ನು ಫುಲ್ಲು ಗ್ಲಾಸಿಯಾಗಿ ಚೆಂದ ಕಾಣ್ತಿದೆ. ಸೊ ಇದ್ರ ಮೇಲೆ ಕಾಂಪ್ಯಾಕ್ಟ್ ಹಾಕೊಳ್ಳೋಕೆ ಇಷ್ಟ ಇರೋರು ಹಾಕೋಬೋದು. ನಾನು ಗ್ಲಾಸಿ ಲುಕ್ಕೇ ಇರಲಿ ಅಂದ್ಬಿಟ್ಟು ನಾನು ಏನೂ ಹಾಕೋಕ್ಕೆ ಹೋಗಲ್ಲ, ಜಸ್ಟ್ ಈ ಟಿಂಟೆಡ್ ಸನ್ಸ್ಕ್ರೀನ್ ಹಾಕ್ಕೊಂಡು ಹೀಗೆ ಬಿಡ್ತೀನಿ. ಇದ್ರ ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ ಬಾಮ್ ಹಾಕ್ತೀನಿ. ಇದು ಬಂದುಬಿಟ್ಟು ಲೆನೇಜ್ದು ಲಿಪ್ ಬಾಮ್. ನನಗೆ ನನ್ನ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದ್ರು. ನಂದು ಸ್ವಲ್ಪ ಪ್ರೀವಿಯಸ್ ಇಯರ್ಸ್ ಎಲ್ಲ ಡ್ರೈ ಆ್ಯಂಡ್ ಕ್ರ್ಯಾಕ್ಡ್ ಲಿಪ್ ಇತ್ತು, ಮತ್ತು ನಂದು ಲಿಪ್ಪು ಫುಲ್ ಪಿಗ್ಮೆಂಟೇಷನ್ ಆಗಿಬಿಟ್ಟಿತ್ತು.
ಅದಕ್ಕಾಗಿ ನಾನು ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿದ್ದಕ್ಕೇ ಇದನ್ನು ಸಜೆಸ್ಟ್ ಮಾಡಿದ್ರು. ಆಲ್ಮೋಸ್ಟ್ ನಾನು ಒಂದು 3 ಇಯರ್ಸಿಂದನೂ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ಲಿಪ್ ಬಾಮು. ಸೊ ಲಿಪ್ ಬಾಮ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕಣ್ಣು ಮೇಲೆ ಐಲೈನರ್ ಹಾಕ್ಕೊಳ್ತೀನಿ. ಐಲೈನರ್ ಬಂದುಬಿಟ್ಟು ಲ್ಯಾಕ್ಮಿದು. ನನ್ನ ಹತ್ರ ಮೇಬೆಲಿಂದು ಇದೆ, ಲ್ಯಾಕ್ಮಿದು ಇದೆ. ಸದ್ಯಕ್ಕೆ ನಾನು ಲ್ಯಾಕ್ಮಿನೇ ಹಾಕ್ತೀನಿ. ಕಾಣಿಸುತ್ತೆ ಅಲ್ವಾ? ಸೊ ಇಷ್ಟೇ ಐಲೈನರ್. ಕೆಳಗಡೆ ಕಾಜಲ್ ಹಾಕೋಕ್ಕೆ ಇಷ್ಟ ಇರೋರು ಹಾಕ್ಬೋದು. ನಾನು ಸದ್ಯಕ್ಕೆ ಕೆಳಗಡೆ ಕಾಜಲ್ ಹಾಕಲ್ಲ. ಬಟ್ ನಾನು ಟ್ರೆಡಿಷ್ನಲ್ ಔಟ್ಫಿಟ್ಸಲ್ಲಿ ಏನಾದರೂ ವಿಡಿಯೋ ಮಾಡ್ತಿದ್ರೆ ಅಥವಾ ನಾನು ರೆಡಿ ಆಗ್ತಿದ್ರೆ, ಯಾವುದಾದ್ರೂ ಅಕೇಶನ್ಸ್ಗೆ ರೆಡಿ ಆಗ್ತಿದ್ದರೆ ಡೆಫಿನೆಟ್ಲಿ ನಾನು ಕೆಳಗಡೆ ಐಲೈನರ್ ಹಾಕೇ ಹಾಕ್ತೀನಿ. ಐಲೈನರ್ ಅಥವಾ ಕಾಜಲ್ ಪೆನ್ಸಿಲ್ ಯಾವುದಾದ್ರೂ ಸರಿ ಹಾಕ್ತೀನಿ. ಸದ್ಯಕ್ಕೆ ನಾನು ಮೇಲ್ಗಡೆ ಅಷ್ಟೇ ಹಾಕ್ತಿದ್ದೀನಿ. ನನ್ನ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಕಾಜಲ್ ಅಂಡರ್ ಐಯಲ್ಲೂ ಹೆಂಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಐಲೈನರ್ ಆಯಿತು. ಐಲೈನರ್ ಆದಮೇಲೆ ನೆಕ್ಸ್ಟು ಮಸ್ಕರ ಹಾಕ್ಕೊಳ್ಳೋಣ. ಮಸ್ಕರ ಬಂದುಬಿಟ್ಟು ನನ್ನ ಹತ್ರ ಮೇಬೆಲಿಂದಿದೆ, ಹೈಪರ್ ಕರ್ಲ್ ಅಂದ್ಬಿಟ್ಟು ವಾಟರ್ ಪ್ರೂಫ್ ಮಸ್ಕರ ಇದು. ಮಸ್ಕರ ಹಾಕುವಾಗ ಪ್ರಾಕ್ಟೀಸ್ ಇರೋರಿಗೆ ಬಂದುಬಿಡುತ್ತೆ. ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ಕೆಳಗಡೆ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಮಸ್ಕರ ಆಯಿತು. ಇದಾದಮೇಲೆ ಐಬ್ರೋ ಅಂತ ಬಂದರೆ ಕೆಲವರು ಪೆನ್ಸಿಲ್ ಯೂಸ್ ಮಾಡ್ತಾರೆ. ನನ್ನ ಹತ್ರ ಸದ್ಯಕ್ಕೆ ಪೌಡರ್ ಫಾರ್ಮ್ದಿದೆ, PSC ಬ್ರ್ಯಾಂಡ್ದು. ಇದು PSCದು ಪೌಡರ್ ಫಾರ್ಮ್ ಇದೆ. ನಾನು ಬಂದುಬಿಟ್ಟು ಇದರಲ್ಲಿ ಇಷ್ಟು ಶೇಡ್ಸ್ ಇದೆ. ನಾನು ಬಂದುಬಿಟ್ಟು ಈ ಶೇಡ್ ಯೂಸ್ ಮಾಡ್ತೀನಿ ಯಾವಾಗೂ. ಸೊ ಆ ಶೇಡು ಸ್ವಲ್ಪ ತಗೊಂಡು ಫಸ್ಟು ನೀಟಾಗಿ ಕೂಮ್ ಮಾಡ್ಕೋಬೇಕು ಐಬ್ರೋನ, ಅಪ್ವರ್ಡು. ಈ ಕಡೆದು ಅಷ್ಟೇ. ಅದಾದಮೇಲೆ ಐಬ್ರೋ ಶೇಪ್ ಏನಿದೆ ಅದ್ರ ಪ್ರಕಾರನೇ ನೀಟಾಗಿ ಒಂದು ಲೈನ್ ಹಾಕೋಬೇಕು, ಮೇಲ್ಗಡೆನೂ ಅಷ್ಟೇ. ಆಮೇಲೆ ಲೈಟಾಗಿ ಫಿಲ್ ಮಾಡ್ತಾ ಹೋಗಿ. ಸೊ ಫಿಲ್ ಮಾಡಿ ಆದಮೇಲೆ ನೀಟಾಗಿ ಮತ್ತೆ ಕೂಮ್ ಮಾಡ್ಕೋಬೇಕು.
ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ನಾವು ಐಬ್ರೋ ಡಿಫೈನ್ ಮಾಡಿರೋದಕ್ಕೂ ಡಿಫೈನ್ ಮಾಡದೇ ಇರೋದಕ್ಕೂ ಹೆಂಗಿದೆ? ಈ ಕಡೆ ನೀಟಾಗಿ, ಈ ಕಡೆ ಫೇಸ್ ಬಂದ್ಬಿಟ್ಟು ನೀಟಾಗಿ ಕ್ಲೀನಾಗಿ ಕಾಣ್ತಿದೆ ಬಿಕಾಸ್ ಆಫ್ ಐಬ್ರೋ. ನಾವೇನೇ ಒಂದು ಸ್ವಲ್ಪ ನೀಟಾಗಿ ಡಿಫೈನ್ ಮಾಡ್ಕೊಂಡ್ರೂ ನಮ್ಮದು ಫೇಸ್ ಅದು ಔಟ್ಲುಕ್ಕೇ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಡಿಫ್ರೆಂಟಾಗಿ ಕಾಣುತ್ತೆ. ನಾವು ನಮ್ಮನ್ನು ಹೆಂಗೆ ಪೋರ್ಟ್ರೇ ಮಾಡ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಯಾವತ್ತಿದ್ರೂ ಐಬ್ರೋಸು ಇರೋರಾಗಿರಲಿ ಜಸ್ಟ್ ಕೂಮ್ ಮಾಡ್ಕೊಳ್ಳಿ, ಇಲ್ಲದೇ ಇರೋರು ನೀಟಾಗಿ ಡಿಫೈನ್ ಮಾಡ್ಕೊಳ್ಳಿ. ಸೊ ಐಬ್ರೋ ಡಿಫೈನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಫೈನಲ್ ಸ್ಟೆಪ್, ಮೇಕಪ್ ಅಂತಲೇ ಕಳೆ ಕೊಡೋ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ಸ್ಟಿಕ್. ಯಾವುದಾದ್ರೂ ಲಿಪ್ಸ್ಟಿಕ್ ಸರಿ, ನಾನು ಮುಂಚೆನೇ ಲಿಪ್ ಬಾಮ್ ಹಾಕಿದ್ದೀನಿ, ನನ್ನ ಲಿಪ್ಸ್ ತುಂಬ ಹೈಡ್ರೇಟ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಮ್ಯಾಟ್ ಥರ ಬೇಕು ಅಂದರೆ ನೀವು ಇದನ್ನು ಜಸ್ಟ್ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಈ ಥರ ಡ್ಯಾಬ್ ಮಾಡಿಬಿಟ್ಟು ವೈಪ್ ಮಾಡ್ಬೋದು. ಗ್ಲಾಸಿಯಾಗೆ ಬೇಕು ಅಂದರೆ ನೀವು ಇದೇ ಲಿಪ್ ಬಾಮ್ ಮೇಲೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಲಿಪ್ಸ್ಟಿಕ್ ತೊಗೊಂಬಿಟ್ಟು ಜಸ್ಟ್ ಲೈಟಾಗಿ ಹಚ್ಕೊಂಡ್ರೆ ಸ್ವಲ್ಪ ಗ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮ್ಯಾಟ್ ಬೇಕಿರೋರು ಇದ್ರ ಮೇಲೆ ಹಾಕ್ಕೊಳ್ಬಾರ್ದು, ಡ್ಯಾಬ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಿಬಿಟ್ಟು ಹಾಕ್ಕೋಬೇಕು. ನಾನು ತೋರಿಸ್ತೀನಿ. ನೋಡಿ, ನಾನು ಅದನ್ನು ಲಿಪ್ ಬಾಮ್ನ ಡ್ಯಾಬ್ ಮಾಡದೇ ಇರೋದಕ್ಕೆ ಸಖತ್ ಗ್ಲಾಸಿಯಾಗಿ ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು ಅದನ್ನೇನಾದ್ರು ಡ್ಯಾಬ್ ಮಾಡಿದ್ದಿದ್ರೆ ಅದು ಮ್ಯಾಟಾಗಿ ಕಾಣೋದು. ನಿಮ್ಗೇನಾದರೂ ಮ್ಯಾಟಾಗಿ ಕಾಣಿಸೋದು ಹೇಗೆ ಬೇಕು ಅಂತ ಇದ್ದರೆ ನನ್ನ ಫ್ಯೂಚರ್ ವೀಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟ್ ನಂದು ಫ್ಯೂಚರ್ ವೀಡಿಯೋಸ್ ಎಲ್ಲ ಬಂದುಬಿಟ್ಟು ಹೆಂಗೆ ರೆಡಿ ಆಗಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ ಹಾಕ್ಕೊಂಡು ಹೆಂಗೆ ರೆಡಿ ಆಗ್ಬೋದು, ನಾವು ವಿತೌಟ್ ಫೌಂಡೇಶನ್ ವಿತೌಟ್ ಕನ್ಸಿಲರ್ ಇನ್ನೂ ಬೇರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿಬಿಟ್ಟು ರೆಡಿ ಆಗ್ಬೋದು ಅಂತೆಲ್ಲ ತೋರಿಸ್ತೀನಿ. ಸೊ ನಮ್ಮದು ಇವತ್ತಿನ ಲುಕ್ ಬಂದುಬಿಟ್ಟು ಹಿಂಗಿದೆ. ಜಸ್ಟ್ ನಾವೇನೂ ಹಾಕಿಲ್ಲ, ಜಸ್ಟ್ ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಆ್ಯಂಡ್ ಒಂದು ಟಿಂಟೆಡ್ ಸನ್ಸ್ಕ್ರೀನ್ ಅಷ್ಟೇ. ಅಷ್ಟಾಕಿನೇ ನೋಡಿ ತುಂಬ ಗ್ಲಾಸಿಯಾಗಿ ಗ್ಲೋಯಿಯಾಗಿ ತುಂಬ ಸಖತ್ತಾಗಿರೋ ಲುಕ್ ಬಂದಿದೆ. ಸ್ಕಿನ್ನು ತುಂಬ ಚೆನ್ನಾಗಿ ಕಾಣ್ತಿದೆ. ಫೌಂಡೇಶನ್ ಹಾಕಿಲ್ಲ ಅಂದರೆ ಯಾರೂ ನಂಬೋದೇ ಇಲ್ಲ, ಆ ಥರ ಚೆನ್ನಾಗಿ ಕಾಣಿಸ್ತಿದೆ. ಸೊ ಫೈನಲ್ ಔಟ್ಲುಕ್ ಬಂದುಬಿಟ್ಟು ಈ ಥರ ಇದೆ. ಕ್ವಿಕ್ಕಾಗಿ ನೀವು ನೆಕ್ಸ್ಟ್ ಇವಾಗ ಯುಗಾದಿ ಹಬ್ಬ ಬೇರೆ ಬರ್ತಿದೆ, ಈ ಥರ ರೆಡಿ ಆದರೆ ಸಖತ್ತಾಗಿ ಕಾಣ್ತೀರಾ. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಿದ್ರೆ ಈ ಥರ ಆರಾಮಾಗಿ ಬೇಗ ಪಟ್ ಅಂತ ರೆಡಿಯಾಗಿ ಹೋಗ್ಬೋದು. ನಿಮಗೆ ಟೈಮ್ ಇರಲ್ಲ, ಅರ್ಜೆಂಟ್ ಇರುತ್ತೆ, ಫಂಕ್ಷನ್ ಅಟೆಂಡ್ ಮಾಡಬೇಕಿರುತ್ತೆ, ಈ ಥರ ಲುಕ್ಕಲ್ಲಿ ಸಖತ್ತಾಗಿ ಕಾಣ್ತೀರಾ. ಸೊ ನಿಮ್ಗೆ ಯಾರಿಗೆಲ್ಲ ಟ್ರೈ ಮಾಡಬೇಕು ಅನ್ಸುತ್ತೋ ಮಾಡಿ. ನಿಮ್ಗೆ ಯಾರಿಗೆಲ್ಲ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ಯಾರಿಗೆಲ್ಲ ಸಿಸ್ಟರ್ಸ್, ಕಸಿನ್ಸ್, ರಿಲೇಟಿವ್ಸ್ಗೆ ಯಾರಿಗೆಲ್ಲ ಶೇರ್ ಮಾಡಬೇಕು ಅಂತ ಇಷ್ಟ ಇರುತ್ತೋ ವೀಡಿಯೋನ ಶೇರ್ ಮಾಡಿ. ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಿಮಗೆ ನಂದು ಯಾವ ಥರ ವೀಡಿಯೋಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಡೂ ಇಟ್ ಆನ್ ಇಟ್. ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.